ಹಾಯ್ ಫ್ರೆಂಡ್ಸ್, ಪವನ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಹಾಲಿ ಸಂಸದರಲ್ಲಿ ಹೆಚ್ಚು ಸಲ ಗೆದ್ದಿದ್ಯಾರು, ಕಮ್ಮಿ ಸಲ ಗೆದ್ದಿದ್ಯಾರು, ಸೋಲಿಲ್ಲದ ಸರದಾರರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ರಮೇಶ್ ಜಿಗಜಿಣಗಿ. ಇವರು ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 6 ಸಲ ಗೆಲುವು ಸಾಧಿಸಿದ್ದಾರೆ ಸ್ನೇಹಿತರೆ. 1 ಸಲವೂ ಸೋತಿಲ್ಲ. ಸದ್ಯ ವಿಜಯಪುರ SC ಮೀಸಲು ಕ್ಷೇತ್ರದ ಸಂಸದರಾಗಿರುವ ಇವರು ಈ ಹಿಂದೆ ಚಿಕ್ಕೋಡಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ನಂಬರ್ 2, ಅನಂತಕುಮಾರ್ ಹೆಗಡೆ. ಇವರು ಕೂಡ ಬರೋಬ್ಬರಿ 6 ಸಲ ಸಂಸದರಾಗಿದ್ದಾರೆ ಸ್ನೇಹಿತರೆ. ಜೊತೆಗೆ 1 ಸಲ ಸೋಲಿನ ಕಹಿಯನ್ನು ಕೂಡ ಕಂಡಿದ್ದಾರೆ. ಇವರ ಕ್ಷೇತ್ರ ಉತ್ತರ ಕನ್ನಡ. ನಂಬರ್ 3, ವಿ ಶ್ರೀನಿವಾಸ್ ಪ್ರಸಾದ್. ಇವರು ಕೂಡ ಬರೋಬ್ಬರಿ 6 ಬಾರಿ ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ದಾರೆ. ಅದೇ ರೀತಿ 3 ಬಾರಿ ಸೋತಿದ್ದಾರೆ ಸ್ನೇಹಿತರೆ. ಇವರ ಕ್ಷೇತ್ರ ಚಾಮರಾಜನಗರ SC ಕ್ಷೇತ್ರ. ನಂಬರ್ 4, GS ಬಸವರಾಜ್. ಇವರು 5 ಬಾರಿ ಎಲೆಕ್ಷನ್ ಗೆದ್ದು ಸಂಸದರಾಗಿದ್ದಾರೆ. ಹಾಗೆ 3 ಸಲ ಸೋಲಿನ ಕಹಿಯನ್ನು ಕೂಡ ಅನುಭವಿಸಿದ್ದಾರೆ. ಇವರ ಕ್ಷೇತ್ರ ತುಮಕೂರು. ನಂಬರ್ 5, ಪ್ರಹ್ಲಾದ್ ಜೋಶಿ. ಇವರು 4 ಸಲ ಲೋಕಸಭಾ ಎಲೆಕ್ಷನನ್ನು ಗೆದ್ದಿ ಸಂಸತ್ತನ್ನು ಪ್ರವೇಶಿಸಿದ್ದಾರೆ ಸ್ನೇಹಿತರೆ. 1 ಸಲವೂ ಕೂಡ ಸೋತಿಲ್ಲ. ಸದ್ಯ ಧಾರವಾಡದ ಸಂಸದರಾಗಿದ್ದಾರೆ. ಈ ಹಿಂದೆ ಇವರು ಧಾರವಾಡ ಉತ್ತರ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ನಂಬರ್ 6, GM ಸಿದ್ದೇಶ್ವರ್. ಇವರು 4 ಬಾರಿ ಎಲೆಕ್ಷನಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ. 1 ಸಲವೂ ಕೂಡ ಸೋತಿಲ್ಲ. ಇವರ ಕ್ಷೇತ್ರ ದಾವಣಗೆರೆ. ನಂಬರ್ 7, ಸದಾನಂದ ಗೌಡ. ಇವರು 4 ಸಲ ಲೋಕಸಭಾ ಎಲೆಕ್ಷನಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇವರು 1 ಸಲವೂ ಸೋತಿಲ್ಲ. ಸದ್ಯ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿರುವ ಇವರು ಈ ಹಿಂದೆ ಉಡುಪಿ, ಚಿಕ್ಕಮಗಳೂರು ಮತ್ತು ಮಂಗಳೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ನಂಬರ್ 8, PC ಗದ್ದಿಗೌಡರ್. ಇವರು 4 ಬಾರಿ ಲೋಕಸಭೆ ಎಲೆಕ್ಷನನ್ನು ಗೆದ್ದಿದ್ದಾರೆ. 1 ಸಲವೂ ಕೂಡ ಸೋತಿಲ್ಲ. ಇವರ ಕ್ಷೇತ್ರ ಬಾಗಲಕೋಟೆ. ನಂಬರ್ 9, ನಳಿನ್ ಕುಮಾರ್ ಕಟೀಲ್. ಇವರು 3 ಸಲ ಲೋಕಸಭೆ ಎಲೆಕ್ಷನ್ನು ಗೆದ್ದಿ ಸಂಸತ್ತನ್ನು ಪ್ರವೇಶಿಸಿದ್ದಾರೆ. 1 ಸಲವೂ ಕೂಡ ಸೋತಿಲ್ಲ. ಇವರ ಕ್ಷೇತ್ರ ದಕ್ಷಿಣ ಕನ್ನಡ. ನಂಬರ್ 10, PC ಮೋಹನ್. ಇವರು 3 ಸಲ ಲೋಕಸಭೆ ಎಲೆಕ್ಷನನ್ನು ಗೆದ್ದಿದ್ದಾರೆ. 1 ಸಲವೂ ಸೋತಿಲ್ಲ. ಇವರ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ನಂಬರ್ 11, BY ರಾಘವೇಂದ್ರ. ಇವರು 3 ಸಲ ಲೋಕಸಭೆ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಸಂಸತ್ತನ್ನು ಕೂಡ ಪ್ರವೇಶಿಸಿದ್ದಾರೆ. ಇವರು 1 ಸಲವೂ ಕೂಡ ಸೋತಿಲ್ಲ. ಇವರ ಕ್ಷೇತ್ರ ಶಿವಮೊಗ್ಗ. ನಂಬರ್ 12, ಶಿವಕುಮಾರ್ ಉದಾಸಿ. ಇವರು 3 ಬಾರಿ ಎಲೆಕ್ಷನ್ನಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಸೋಲು ಕೂಡ ಶೂನ್ಯ. ಇವರ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ. ನಂಬರ್ 13, DK ಸುರೇಶ್. ಇವರು 3 ಸಲ ಎಲೆಕ್ಷನ್ನಲ್ಲಿ ಗೆದ್ದಿ ಸಂಸದರೂ ಕೂಡ ಆಗಿದ್ದಾರೆ. 1 ಸಲವೂ ಕೂಡ ಸೋತಿಲ್ಲ. ಇವರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ನಂಬರ್ 14, ಶೋಭಾ ಕರಂದ್ಲಾಜೆ. ಇವರು 2 ಸಲ ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇವರ ಸೋಲು ಶೂನ್ಯ ಸ್ನೇಹಿತರೆ. ಇವರ ಕ್ಷೇತ್ರ ಉಡುಪಿ, ಚಿಕ್ಕಮಗಳೂರು. ನಂಬರ್ 15, ಪ್ರತಾಪ್ ಸಿಂಹ. ಇವರು 2 ಬಾರಿ ಗೆದ್ದು ಸಂಸತ್ತನ್ನು ಪ್ರವೇಶಿಸಿದ್ದಾರೆ. 1 ಬಾರಿಯೂ ಕೂಡ ಸೋತಿಲ್ಲ. ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ನಂಬರ್ 15, ಸುಮಲತಾ ಅಂಬರೀಶ್. ಇವರು 1 ಸಲ ಎಲೆಕ್ಷನ್ನಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಇವರ ಸೋಲು ಶೂನ್ಯ. ಇವರ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ. ನಂಬರ್ 16, ತೇಜಸ್ವಿ ಸೂರ್ಯ.
ಇವರು ಒಂದು ಬಾರಿ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ ಸ್ನೇಹಿತರೆ. ಇವರ ಸೋಲು ಕೂಡ ಶೂನ್ಯ. ಇವರ ಕ್ಷೇತ್ರ ಬೆಂಗಳೂರು ದಕ್ಷಿಣ. ನಂಬರ್ 17 ಪ್ರಜ್ವಲ್ ರೇವಣ್ಣ. ಇವರು ಒಂದು ಬಾರಿ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ. ಇವರು ಇನ್ನೂ ಸೋಲನ್ನು ಅನುಭವಿಸಿಲ್ಲ. ಇವರ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ನಂಬರ್ 18 ಎ ನಾರಾಯಣಸ್ವಾಮಿ. ಇವರು ಒಂದು ಬಾರಿ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ. ಇವರ ಸೋಲು ಶೂನ್ಯ. ಕ್ಷೇತ್ರ ಚಿತ್ರದುರ್ಗ SC ಮೀಸಲು ಕ್ಷೇತ್ರ ಸ್ನೇಹಿತರೆ. ನಂಬರ್ 19 BN ಬಚ್ಚೇಗೌಡ. ಇವರು ಒಂದು ಬಾರಿ ಲೋಕಸಭಾ ಎಲೆಕ್ಷನ್ ಗೆದ್ದಿದ್ದಾರೆ. ಅದೇ ಥರ ಒಂದು ಸಲ ಸೋಲಿನ ಕಹಿಯನ್ನು ಅನುಭವಿಸಿದ್ದಾರೆ. ಇವರ ಕ್ಷೇತ್ರ ಚಿಕ್ಕಬಳ್ಳಾಪುರ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಸಂಸದರಲ್ಲಿ ಹೆಚ್ಚು ಸಲ ಲೋಕಸಭಾ ಎಲೆಕ್ಷನ್ ಗೆದ್ದಿರುವವರು ಯಾರು, ಕಮ್ಮಿ ಸಲ ಗೆದ್ದಿರುವವರು ಯಾರು, ಸೋಲಿಲ್ಲದ ಸರದಾರರು ಯಾರು ಯಾರು ಎನ್ನುವುದನ್ನು ತಿಳಿಸಿಕೊಡುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಸ್ನೇಹಿತರೆ. ಇವರಲ್ಲಿ ಯಾರು ಒಳ್ಳೆ MP ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.